ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಮ್ಮ ಕನ್ನಡ ವ್ಲಾಗ್ಸ್. ಮತ್ತೆ ನನ್ನ ವ್ಲಾಗ್ನ ಈ ವಿಡಿಯೋ ಮೂಲಕ ಶುರು ಮಾಡ್ತಾ ಇದ್ದೀನಿ. ತುಂಬ ತಿಂಗಳುಗಳಾದಮೇಲೆ ನಾನು ವಿಡಿಯೋನ ಮಾಡ್ತಾ ಇದ್ದೀನಿ. ಈ ನವರಾತ್ರಿ ಸ್ಪೆಷಲ್ಗೆ ನಾನು ನಮ್ಮ ಫ್ಯಾಮಿಲಿ ಎಲ್ಲ ದಾಂಡಿಯಾಗಿ ಹೋಗಿದ್ವಿ. ಈ ದಾಂಡಿಯಾ ಬಗ್ಗೆ ನಿಮಗೆ ಸ್ವಲ್ಪ ಕಿರುಪರಿಚಯ ಮಾಡಿಕೊಡ್ತೀನಿ ಬನ್ನಿ. ದಾಂಡಿಯಾ ರಾಸ್ ಅಥವಾ ದಾಂಡಿಯಾ ಇದು ಭಾರತದ ಗುಜರಾತ್ನ ಸಾಂಪ್ರದಾಯಿಕ ಜನಪದ ನೃತ್ಯ. ಈ ನೃತ್ಯ ದುರ್ಗಾದೇವಿ ಮಹಿಷಾಸುರನ ಮೇಲೆ ವಿಜಯ ಸಾಧಿಸೋದಕ್ಕೋಸ್ಕರ ಎಲ್ಲರೂ ಸಂಭ್ರಮ ಪಡೋದಕ್ಕೋಸ್ಕರ ನಡೆಸ್ತಾರೆ. ನವರಾತ್ರಿ ದೇವಿಯನ್ನು ಆರಾಧಿಸುವ ಹಿಂದೂ ಧರ್ಮದ ಹಬ್ಬ. ಇದನ್ನು ಕರ್ನಾಟಕದಲ್ಲಿ ದಸರಾ ಅಂತ ಕರಿತೀವಿ. ಪಶ್ಚಿಮ ಬಂಗಾಳದಲ್ಲಿ ಈ ಹಬ್ಬನ ದುರ್ಗಾ ಪೂಜಾ ಅಂತ ಕೂಡ ಕರಿತೀವಿ. ನವರಾತ್ರಿ ಅಂದರೆ 9 ರಾತ್ರಿಗಳು. ದೇವಿಯ 9 ವಿವಿಧ ರೂಪಗಳನ್ನು ಆರಾಧಿಸ್ತೀವಿ. 10ನೇ ದಿನ ಅಂದರೆ ವಿಜಯದಶಮಿ ದಿನ ಶಮಿ ವೃಕ್ಷಕ್ಕೆ ಪೂಜೆಯನ್ನು ಸಲ್ಲಿಸಿ ಬನ್ನಿಯನ್ನು ವಿನಿಯೋಗ ಮಾಡಲಾಗುತ್ತೆ. ಇದೇ ದಿನ ಚಿನ್ನದಂಬಾರಿಯಲ್ಲಿ ಚಾಮುಂಡೇಶ್ವರಿ ಮೂರ್ತಿಯನ್ನು ಮೈಸೂರಲ್ಲಿ ಮೆರವಣಿಗೆ ಮಾಡ್ತಾರೆ. ಪುರಾಣದಲ್ಲಿ ಹೇಳುವಂತೆ ಮಹಿಷಾಸುರನೆಂಬ ಎಮ್ಮೆ ರೂಪದ ಅಸುರನು ತನ್ನ ಸೈನ್ಯದೊಂದಿಗೆ ದೇವಲೋಕಕ್ಕೆ ಬಂದು ದಾಳಿ ಮಾಡ್ತಾನೆ. ದೇವತೆಗಳನ್ನೆಲ್ಲ ಹೊರಗೆ ಕಳಿಸ್ಬಿಡ್ತಾನೆ. ಆಗ ದೇವತೆಗಳೆಲ್ಲರೂ ತ್ರಿಮೂರ್ತಿಗಳಾದ ಬ್ರಹ್ಮ, ವಿಷ್ಣು, ಮಹೇಶ್ವರನ ಕಾಪಾಡುವಂತೆ ಕೇಳ್ಕೋತಾರೆ. ಆಗ 3 ತ್ರಿಮೂರ್ತಿಗಳು ತಮ್ಮ ದೇಹದ ಶಕ್ತಿಯನ್ನೆಲ್ಲ ಸೇರಿಸಿ ದೇವತೆಯನ್ನು ಸೃಷ್ಟಿ ಮಾಡ್ತಾರೆ. ಹಾಗೆ ಸೃಷ್ಟಿಸಿದ ದೇವಿಯೇ ದುರ್ಗೆ. ಶಕ್ತಿಗಳ ಸಂಗಮದಿಂದ ಆದ ದುರ್ಗಾದೇವಿಯು ಅವತಾರದಲ್ಲಿ ದೇವಿಯು 10 ಕೈಗಳನ್ನು ಹೊಂದಿರುತ್ತಾಳೆ. ಸುಂದರವಾದ ಸ್ತ್ರೀಯಾಗಿ ಹುಟ್ಟಿದ ನಂತರ ದೇವತೆಗಳೆಲ್ಲ ಆಕೆಗೆ ಉಡುಗೊರೆ ನೀಡ್ತಾರೆ. ಈಶ್ವರನು ತ್ರಿಶೂಲ, ವಿಷ್ಣು ಚಕ್ರವನ್ನು, ವರುಣದೇವ ಪಾಶವನ್ನು, ಇಂದ್ರನು ವಜ್ರಾಯುಧವನ್ನು ಹಾಗೂ ವಾಯುವು ಬಾಣಗಳನ್ನು ದುರ್ಗೆಗೆ ನೀಡುತ್ತಾರೆ. ವಸ್ತ್ರಗಳನ್ನು ಮತ್ತು ವಾಹನವಾದ ಸಿಂಹವನ್ನು ಪರ್ವತಗಳ ರಾಜ ಹಿಮವಂತನು ನೀಡ್ತಾನೆ. ಎಲ್ಲ ಆಯುಧಗಳಿಂದ ಪಡೆದುಕೊಂಡ ದೇವಿಯು ಯುದ್ಧಕ್ಕೆ ಸಿದ್ಧಳಾಗ್ತಾಳೆ. ಅಸುರ ಸೈನ್ಯದ ಮೇಲೆ ಆಕ್ರಮಣ ಮಾಡ್ತಾಳೆ. 9 ದಿನಗಳ ಕಾಲ ನಡೆದ ಈ ಯುದ್ಧದಲ್ಲಿ ಮಹಿಷಾಸುರನ ವಧಿಸಿ ದೇವಿ ತನ್ನ ಸಿಂಹ ಹಾಗೂ ಆಯುಧಗಳ ಸಹಾಯದಿಂದ ಸಂಹರಿಸ್ತಾಳೆ. ದುರ್ಗೆಯು ಮಹಿಷಾಸುರನ ವಧಿಸಿದ ದಿನವೇ ವಿಜಯದಶಮಿ. ಈ ದಿನವನ್ನೇ ನಾವು ವಿಜಯದಶಮಿ ಅಂತ ನಾವು ಆಚರಿಸ್ತೀವಿ. ದುರ್ಗಾದೇವಿಯ 9 ಅವತಾರಗಳು ಯಾವುದು ಅಂದರೆ ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಘಂಟ, ಕೂಷ್ಮಾಂಡ, ಸ್ಕಂದಮಾತಾ, ಕಾಳರಾತ್ರಿ, ಕಾತ್ಯಾಯಿನಿ, ಮಹಾಗೌರಿ ಮತ್ತು ಸಿದ್ಧಿದಾತ್ರಿ. ನೀವೆಲ್ಲ ದಸರಾ ಮತ್ತು ನವರಾತ್ರಿನ ತುಂಬ ಖುಷಿಯಿಂದ ಸಂಭ್ರಮದಿಂದ ಆಚರಿಸಿದ್ದೀರಾ ಅಂತ ಅಂದ್ಕೊತೀನಿ. ನಾವು ನನ್ನ ಫ್ಯಾಮಿಲಿ ಜೊತೆ ನಾವಂತೂ ತುಂಬಾ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿದ್ವಿ. ದಾಂಡಿಯಾ ಅಂತೂ ತುಂಬ ಚೆನ್ನಾಗಿ ಆಡಿದ್ದೀವಿ. ಒಂದೆರಡು ಕ್ಲಿಪ್ಪಿಂಗ್ಸ್ನ ವೀಡಿಯೋಸ್ನ ನಾನು ಹಾಕಿದ್ದೀನಿ. ನಾನು ಹೇಗೆ ಸೆಲೆಬ್ರೇಟ್ ಮಾಡಿದೆ, ಹೇಗೆಲ್ಲ ಎಂಜಾಯ್ ಮಾಡಿದೆ ನನ್ನ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಅಂತ. ನನ್ನ ಪೂರ್ತಿ ವ್ಲಾಗ್ ನೋಡಿದ್ದಕ್ಕೆ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವ್ಲಾಗಲ್ಲಿ ಮತ್ತೆ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.